ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 170. ಶರದಿ, ನಿನಗೆ ತಲೆನೋವು ಕಡಿಮೆ ಆಗಲಿಲ್ಲ ಎಂದರೆ ಇವತ್ತು ಸ್ಕೂಲ್ಗೇನು ಬರುವುದು ಬೇಡ, ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡು. ಶರದಿ ತಯಾರಾಗಿ ಕೆಳಗೆ ಬಂದಿರುವುದನ್ನು ನೋಡಿ ತಿಂಡಿ ತಿನ್ನುತ್ತಲೇ ಹೇಳಿದರು ಸ್ಪಂದನ. ಪರವಾಗಿಲ್ಲ ಅತ್ತೆ, ತಲೆನೋವು ಕಡಿಮೆಯಾಗಿದೆ, ನಾನು ಸ್ಕೂಲ್ಗೆ ಬರುತ್ತೇನೆ ಎಂದು ತಿಂಡಿ ತಿನ್ನಲು ಕುಳಿತಳು. ತಿಂಡಿ ತಿನ್ನುತ್ತಿದ್ದ ಧನುಷ್ ಮಾತ್ರ ಅವಳನ್ನೇ ಕಿರುಗಣ್ಣಿನಲ್ಲಿ ನೋಡಿಕೊಂಡು ತಿಂಡಿ ತಿನ್ನುತ್ತಿದ್ದನು. ರಾತ್ರಿ ಅವಳ ನಡೆ ವಿಚಿತ್ರ ಎನಿಸಿದರೂ ಕೂಡ ಮತ್ತೆ ಅವಳ ಜೊತೆ ಮಾತನಾಡಲು ಆಗಿರಲಿಲ್ಲ ಅವನಿಗೆ. ಅವಳ ಜೊತೆ ಇತ್ತೀಚೆಗೆ ಸರಿಯಾಗಿ ಮಾತನಾಡಲು ಕೂಡ ಆಗುತ್ತಿಲ್ಲ. ಮಾತನಾಡಬೇಕು ಎಂದರೂ ಸಹ ಶರದಿ ಕೆಲಸದ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಕೆಲಸದ ನೆಪ ಎನ್ನುವುದಕ್ಕಿಂತ ಅವನ ಜೊತೆ ಮಾತನಾಡಲು ಅವಳ ಮನಸ್ಸಿಗೆ ಇಷ್ಟವಿಲ್ಲ. ಎದೆಯಲ್ಲಿರುವ ಪ್ರೀತಿಯನ್ನು ಹೇಳಬೇಕು ಎಂದು ತವಕಿಸುತ್ತಿರುವವನಿಗೆ ಅವಕಾಶವೇ ಸಿಗುತ್ತಿಲ್ಲ. ಇತ್ತೀಚೆಗೆ ಧನುಷ್ ಶರದಿಯ ಸಮೀಪವನ್ನು ಹೆಚ್ಚು ಬಯಸುತ್ತಾನೆ. ಸರಿ, ಬೇಗ ತಿಂಡಿ ಮಾಡು, ಹೊರಡೋಣ ಎಂದು ತಿಂಡಿ ತಿಂದು ಮೇಲೆದ್ದರು ಸ್ಪಂದನ. ಮಮ್ಮಿ, ನೀವು ಹೊರಡಿ, ಇವತ್ತು ನಾನೇ ಇವಳನ್ನು ಡ್ರಾಪ್ ಮಾಡುತ್ತೇನೆ ಎಂದವನ ಮಾತು ಕೇಳಿ ಶರದಿಗೆ ಮತ್ತದೇ ಫೋಟೋ ಅವಳ ಕಣ್ಣೆ ಮುಂದೆ ಬಂದಿತ್ತು. ಬೇಡ ಅತ್ತೆ, ನಾನು ನಿಮ್ಮ ಜೊತೆಯಲ್ಲಿಯೇ ಬರುತ್ತೇನೆ ಎಂದವಳು 5 ನಿಮಿಷಕ್ಕೆ ತಟ್ಟೆಯಲ್ಲಿರುವ ತಿಂಡಿಯನ್ನು ಬೇಗ ಬೇಗ ತಿಂದು ಮುಗಿಸಿ ಮೇಲೆದ್ದಳು. ಮಗಳ ಮುಖ ನೋಡಿದವರು ಅದಾಗಲೇ ಇಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಎನ್ನುವ ಅನುಮಾನ ಸ್ಪಂದನ ಅವರಿಗೆ ಬಂದು ಹೋಗಿತ್ತು. ಆದರೆ ಈಗ ಅದನ್ನು ಮಗನ ಬಳಿಯಾಗಲಿ ಸೊಸೆಯ ಬಳಿಯಾಗಲಿ ಮಾತನಾಡಲು ಸಮಯವಿಲ್ಲ ಎಂದು ಯೋಚಿಸಿದವರು ಹಾಗೆ ಸುಮ್ಮನಾದರು. ಧನುಷ್ ಅವಳ ಜೊತೆ ಮಾತನಾಡಬೇಕು ಎನ್ನುವ ಯೋಚನೆ ವಿಫಲವಾಯಿತು. ಆ ಬೇಸರ ಅವನ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು. ತಯಾರಾಗಿ ಕೋಣೆಯಿಂದ ಬಂದವಳು ತನ್ನ ತಂದೆಯ ಕೊರಳಿಗೆ ಜೋತು ಬಿದ್ದು, ಪಪ್ಪ, ಇವತ್ತು ಅಕ್ಕನನ್ನು ನೋಡಲು ಹೋಗಿ, ಹಾಗೆ ಕಾಲೇಜಿಗೆ ಹೋಗುತ್ತೇನೆ ಎಂದು ಬಹಳ ಖುಷಿಯಲ್ಲಿಯೇ ಹೇಳಿದಳು ಅನತಿ. ತಯಾರಾಗಿ ಕೋಣೆಯಿಂದ ಬಂದವಳು ತನ್ನ ತಂದೆಯ ಕೊರಳಿಗೆ ಜೋತು ಬಿದ್ದು, ಪಪ್ಪ, ಇವತ್ತು ಅಕ್ಕನನ್ನು ನೋಡಲು ಹೋಗಿ ಹಾಗೆ ಕಾಲೇಜಿಗೆ ಹೋಗುತ್ತೇನೆ ಎಂದು ಬಹಳ ಖುಷಿಯಲ್ಲಿ ಹೇಳಿದಳು ಅನತಿ. ಏನು, ನನ್ನ ಬಂಗಾರಿಗೆ ಮುದ್ದು ನೋಡುವ ಆಸೆಯಾಗಿದೆ ಇವತ್ತು ಎಂದು ಅದೇ ನಗುವಿನಲ್ಲಿ ಕೇಳಿದರು. ಫೋನಿನಲ್ಲಿ ಎಷ್ಟೇ ಮಾತನಾಡಿದರೂ ನೋಡಿದ ಹಾಗೆ ಆಗುವುದಿಲ್ಲ, ಅದಕ್ಕೆ ಹೋಗಿ ಬರೋಣ ಎಂದಳು ಅನತಿ. ಹಾಗೆ ಹೋಗಿ ಹೀಗೆ ಬಂದರೆ ಮುದ್ದುಗೂ ಕೂಡ ಬೇಸರವಾಗುತ್ತದೆ. ರಜೆ ಇದ್ದಾಗ ಒಂದು ದಿನ ಅಲ್ಲಿಯೇ ಉಳಿದು ಬರುವಿಯಂತೆ, ಇವತ್ತು ಬೇಡ ಎಂದರು ಸ್ಪಂದನ ಅವರು ಅಲ್ಲಿಯೇ ಉಳಿಯುವಂತೆ ಎನ್ನುತ್ತಿದ್ದ ಹಾಗೆ ಅವಳ ಕಣ್ಣ ಮುಂದೆ ರಿಷಿಯ ಮನೆ ಹಾದು ಹೋಗಿತ್ತು. ಆ ಮನೆಯಲ್ಲಿ ನಾನು ಉಳಿಯುವುದಾ ಎಂದು ಯೋಚಿಸಿದವಳು ಮುಖ ಸುಂದರಿಸುತ್ತಾ, ನಾನು ಅಲ್ಲಿರೋದಾ ಮಮ್ಮಿ? ಏನು ತಮಾಷೆ ಮಾಡ್ತಿದ್ದೀರಾ? ಹೋಗಿ ಅಕ್ಕನನ್ನು ಮಾತನಾಡಿಸಿಕೊಂಡು ಬರ್ತೀನಿ ಅಷ್ಟೇ. ಅಂತಹ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹೋಗಿ ಉಳಿಯುವ ಕರ್ಮ ನನಗೇನು ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಇವತ್ತೇ ಹೋಗಿ ಮಾತನಾಡಿಸಿಕೊಂಡು ಬರುತ್ತೇನೆ ಎಂದವಳ ಮಾತು ಆಗ ತಾನೇ ಅಲ್ಲಿಗೆ ಬಂದಂತಹ ಶರದಿಯ ಕಿವಿಗೆ ಬಿದ್ದಿತ್ತು. ಎಷ್ಟೇ ಆದರೂ ಹೆಣ್ಣು ಮಕ್ಕಳಿಗೆ ತಾವು ಹುಟ್ಟಿ ಬೆಳೆದ ಮನೆಯೇ ಸ್ವರ್ಗ. ಆ ಮನೆ ಹೇಗೆ ಇದ್ದರೂ ಅದರ ಮೇಲೆ ಅವರ ಪ್ರೀತಿಯನ್ನು ಅಂದಾಜಿಸಲು ಸಾಧ್ಯವಾಗುವುದಿಲ್ಲ. ಅಂಥದ್ದರಲ್ಲಿ ಅನತಿ ಆ ಮನೆಯ ಬಗ್ಗೆ ಅಷ್ಟು ಹಗುರವಾಗಿ ಮಾತನಾಡಿದ್ದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅದಾಗಲೇ ಅವಳ ಮನದ ತುಂಬ ನೋವು ಆವರಿಸಿತು. ಹಾಗಂತ ಈಗ ಅದನ್ನು ಎಲ್ಲರ ಮುಂದೆ ತೋರುಗೊಡಲು ಆಗುವುದಿಲ್ಲ. ಅತ್ತೆ, ಬನ್ನಿ ಎಂದು ಅದೇ ಬೇಸರದಲ್ಲಿ ಹೇಳಿ ಹೊರಗೆ ಹೋಗಿಬಿಟ್ಟಳು ಶರದಿ. ಈ ಅನತಿಗೆ ಎಲ್ಲಿ ಹೇಗೆ ಮಾತನಾಡಬೇಕು ಎನ್ನುವ ಸಮಯ ಪ್ರಜ್ಞೆ ಇಲ್ಲ. ಇವಳ ಮಾತಿನಿಂದ ಶರದಿಗೆ ಬೇಸರವಾಯಿತೇನೋ ಎಂದು ಮನದಲ್ಲಿ ಹೇಳಿಕೊಂಡವರು ಮತ್ತೆ ಮಗಳ ಬಳಿ ವಾದ ಮಾಡಲು ಇಷ್ಟವಿಲ್ಲದೆ ಮಗಳೆಡೆಗೆ ಕೋಪದಲ್ಲೇ ನೋಡಿಕೊಂಡು ತಾವು ಕೂಡ ಹೊರಗೆ ಹೋಗಿದ್ದರು. ಡ್ರೈವರ್ ಮುಂದೆ ಕಾರು ಓಡಿಸುತ್ತಿದ್ದರೆ ಅನತಿ ಹಿಂದೆ ಕುಳಿತಿದ್ದಳು. ಟ್ರಾಫಿಕ್ ಇದ್ದಿದ್ದರಿಂದ ಕಾರು ನಿಂತಿತು. ಅನತಿ ಕಾರಿನ ಪಕ್ಕದಲ್ಲಿ ಒಂದು ಐಷಾರಾಮಿ ಕಾರು ಬಂದು ನಿಂತಿತು. ಕಾರಿನ ಕಿಟಕಿಯ ಗಾಜನ್ನು ಏರಿಸಿದ್ದರಿಂದ ಅದರೊಳಗೆ ಕುಳಿತಿರುವವರು ಯಾರು ಎಂದು ಅವಳಿಗೆ ಕಾಣಿಸುತ್ತಿರಲಿಲ್ಲ. ಆ ಕಾರು ನೋಡಿ ಇವಳಿಗೆ ಇವರು ಶ್ರೀಮಂತರು, ನಮಗಿಂತ ಶ್ರೀಮಂತರು ಎಂದು ತಿಳಿದು ಹೋಗಿತ್ತು. ಒಂದು ವಯಸ್ಸಾದ ಅಜ್ಜಿ ಊರುಗೋಲನ್ನು ಊರಿಕೊಂಡು ನಡುಗುವ ಕೈಯಲ್ಲೇ ಟ್ರಾಫಿಕ್ ಎಂದು ನಿಂತಿರುವ ವಾಹನಗಳ ಮಧ್ಯೆ ನಡೆಯಲು ಆಗದಿದ್ದರೂ ಪ್ರಯಾಸದಲ್ಲಿ ಕಾಲನ್ನು ಮುಂದೆ ಇರಿಸಿಕೊಂಡು ಎಲ್ಲರ ಬಳಿಯೂ ಭಿಕ್ಷೆ ಬೇಡುತ್ತಾ ಬರುತ್ತಿದ್ದರು.
ತನ್ನ ಪಕ್ಕ ನಿಂತಿದ್ದ ದುಬಾರಿ ಬೆಲೆಯ ಕಾರನ್ನು ನೋಡುತ್ತಿದ್ದವಳ ಬಳಿಗೆ ಬಂದು ಅಜ್ಜಿ ಭಿಕ್ಷೆ ಕೇಳುತ್ತಿದ್ದ ಹಾಗೆ ಮುಖ ಸಿಂಡರಿಸುತ್ತಾ ತನ್ನ ಕಾರಿನ ಗಾಜನ್ನು ಮೇಲೇರಿಸಿದಳು. ಅಜ್ಜಿ ಇವಳು ಕಾರಿನ ಗಾಜನ್ನು ಮೇಲೇರಿಸಿದ್ದಕ್ಕೆ ಬೇಸರವನ್ನು ಮಾಡಿಕೊಳ್ಳದೆ ಅದರ ಪಕ್ಕ ಇದ್ದಂತಹ ಕಾರಿನ ಬಳಿ ಹೆಜ್ಜೆ ಹಾಕಿದ್ದರು. ಕೆಲವರು ವಯಸ್ಸಾದವರಿಗೆ ಭಿಕ್ಷೆ ಹಾಕುವುದಕ್ಕಿಂತ ಅವರನ್ನು ತಿರಸ್ಕಾರವಾಗಿ ನೋಡುವುದೇ ಹೆಚ್ಚು. ಹಾಗಾಗಿ ಅನತಿಯ ನೆಡೆಗೆ ಅವರಿಗೆ ಬೇಸರವಾಗಲಿಲ್ಲ. ಆ ಅಜ್ಜಿಗೆ ಇದೆಲ್ಲ ಅಭ್ಯಾಸವಾಗಿದೆ. ಮುಚ್ಚಿದ ಕಿಟಕಿಯನ್ನು ಮುಟ್ಟಿ ಒಳಗಿರುವವರ ಬಳಿ ಭಿಕ್ಷೆ ಕೇಳಿದರು. ಅಜ್ಜಿ ಭಿಕ್ಷೆ ಕೇಳುತ್ತಿದ್ದ ಹಾಗೆ ತನ್ನ ಪಕ್ಕ ಇದ್ದಂತಹ ಕಿಟಕಿಯ ಗಾಜನ್ನು ಇಳಿಸಿದ ವ್ಯಕ್ತಿ ಒಂದು ಕಂತೆಯ ಹಣವನ್ನು ಆ ಅಜ್ಜಿಗೆ ನೀಡಿದನು. ಪಕ್ಕದ ಕಾರಿನ ವ್ಯಕ್ತಿ ಕಿಟಕಿಯ ಗಾಜನ್ನು ಇಳಿಸುತ್ತಿದ್ದ ಹಾಗೆ ತಾನು ಏರಿಸಿದ ಕಿಟಕಿಯ ಗಾಜನ್ನು ಇಳಿಸಿದ ಅನತಿಯ ಕಣ್ಣು ಆ ವ್ಯಕ್ತಿ ನೀಡಿದ ಹಣದ ಕಂತೆಯ ಮೇಲೆ ಇತ್ತು. ಅದನ್ನು ನೋಡಿದವಳು ಕಣ್ಣನ್ನು ಅಗಲಿಸಿ, ಯಾರಾದರೂ ಭಿಕ್ಷೆ ಇಷ್ಟೊಂದು ಹಣ ನೀಡುತ್ತಾರಾ ಎಂದುಕೊಂಡವಳಿಗೆ ಆ ವ್ಯಕ್ತಿಯನ್ನು ನೋಡುವ ತವಕ. ಕೈ ತುಂಬ ಹಣ ನೀಡಿದ ವ್ಯಕ್ತಿಗೆ ಧನ್ಯವಾದಗಳನ್ನು ಹೇಳಿ ಆ ಅಜ್ಜಿ ಮುಂದೆ ಹೋಗುತ್ತಿದ್ದ ಹಾಗೆ ಅವನ ಮುಖ ಅನತಿಯ ಕಣ್ಣಿಗೆ ಬಿದ್ದಿತ್ತು. ಕುರುಚಲು ಗಡ್ಡ, ದುಂಡನೆಯ ಮುಖ, ಕಣ್ಣಿಗೆ ಏರಿಸಿದ ದುಬಾರಿ ಬೆಲೆಯ ಕನ್ನಡಕ, ಮುಂಗೈಗೆ ತೊಟ್ಟಿದ್ದ ದಪ್ಪನೆಯ ಬ್ರಾಸ್ಲೈಟ್, ಕೊರಳಿನಲ್ಲಿದ್ದಂತಹ ಚಿನ್ನದ ಸರ, ಒಟ್ಟಿನಲ್ಲಿ ಯಾವ ರಾಜಕುಮಾರನಿಗೂ ಕಡಿಮೆ ಇರಲಿಲ್ಲ. ಹಾಗೆ ಅವನು ತೊಟ್ಟಿರುವ ಬಟ್ಟೆ ಅವನ ಶ್ರೀಮಂತಿಕೆಯನ್ನು ಎತ್ತಿ ತೋರುತ್ತಿತ್ತು. ಎಷ್ಟೋ ಹುಡುಗರು ಅವಳ ಹಿಂದೆ ಬಿದ್ದರೂ ಸಹ ಯಾರಿಗೂ ಸೋಲದವಳು ಅವನನ್ನು ನೋಡಿದ ಮರು ಗಳಿಗೆಯಲ್ಲಿಯೇ ಅವನ ಅಂದಕ್ಕೆ, ಅವನ ಶ್ರೀಮಂತಿಕೆಗೆ ಮಾರು ಹೋಗಿದ್ದಳು. ಇಂದಿನ ಜನರು ಇರುವುದೇ ಹಾಗೆ. ಇತ್ತೀಚೆಗೆ ಯಾರೂ ಕೂಡ ಒಬ್ಬ ವ್ಯಕ್ತಿಯ ಹೃದಯ ಶ್ರೀಮಂತಿಕೆಯನ್ನು ನೋಡುವುದಿಲ್ಲ. ಅವನು ತೊಡುವ ಬಟ್ಟೆ, ಹಾಕುವ ಒಡವೆ, ಓಡಾಡುವ ಕಾರು, ಇದರಿಂದಲೇ ಅವನ ವ್ಯಕ್ತಿತ್ವವನ್ನು ಅಳೆಯುವವರೇ ಹೆಚ್ಚು. ಇಲ್ಲಿ ಅನತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಚಿನ್ನದ ಚಮಚವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳಿಗೆ ಬಡತನ ಎನ್ನುವ ಪದದ ಅರ್ಥವೇ ತಿಳಿದಿಲ್ಲ. ಬಡವರನ್ನು ಕಾಲ ಕಸವಾಗಿ ನೋಡುವವಳು. ಅವಳು ಶ್ರೀಮಂತಿಕೆ ಜೀವನ ನಡೆಸುತ್ತಿದ್ದರೂ ಸಹ ಮುಂದೆ ತಾನು ಮದುವೆಯಾಗಿರುವವರು ತಮಗಿಂತಲೂ ಹೆಚ್ಚು ಶ್ರೀಮಂತರಾಗಿರಬೇಕು ಎನ್ನುವ ದುರಾಸೆ ಅವಳಿಗೆ. ಹಾಗಾಗಿ ಬಹುಬೇಗ ಅವಳ ಮನಸ್ಸು ಶ್ರೀಮಂತ ವ್ಯಕ್ತಿಯ ಶ್ರೀಮಂತಿಕೆಯ ಅಂದಕ್ಕೆ ಸೋತು ಹೋಗಿತ್ತು. ಅದಾಗಲೇ ಅವಳ ಮನಸ್ಸು ಅವನನ್ನು ಮಾತನಾಡಿಸಬೇಕು ಎಂದು ಪರಿತಪಿಸತೊಡಗಿತು. ಸಿಗ್ನಲ್ ಮುಗಿಯಲಿಲ್ಲ ಎಂದಿದ್ದರೆ ಕಾರಿನಿಂದ ಇಳಿದು ತಕ್ಷಣಕ್ಕೆ ಮಾತನಾಡಿಸುತ್ತಿದ್ದಳೇನೋ. ಆದರೆ ಅಷ್ಟರಲ್ಲಿ ಸಿಗ್ನಲ್ ಮುಗಿದು ಎಲ್ಲ ವಾಹನಗಳು ಮುಂದೆ ಚಲಿಸತೊಡಗಿದವು. ಇನ್ನೇನು ಕಾರಿನ ಬಾಗಿಲು ತೆಗೆಯಬೇಕು ಎಂದುಕೊಂಡವಳು ವಾಹನಗಳು ಚಲಿಸುವುದನ್ನು ನೋಡಿ ಹಾಗೆ ಸುಮ್ಮನಾದಳು. ಛೇ, ಎಂಥ ಚಾನ್ಸ್ ಮಿಸ್ ಆಯಿತು. ಅವನನ್ನು ಮಾತನಾಡಿಸಿ ಫೋನ್ ನಂಬರ್ ಆದರೂ ತೆಗೆದುಕೊಳ್ಳಬೇಕಿತ್ತು ಎಂದು ಮನದಲ್ಲಿ ಬೇಸರದಲ್ಲಿ ಹೇಳಿಕೊಂಡಿದ್ದಳು. ಮರುಕ್ಷಣವೇ ಅದೇ ರಸ್ತೆಯಲ್ಲಿ ಓಡಾಡುತ್ತಾನೆ ಎಂದ ಮೇಲೆ ನನ್ನ ಕಣ್ಣಿಗೆ ಬೀಳದೆ ಎಲ್ಲಿಗೆ ಹೋಗುತ್ತಾನೆ? ಒಂದಲ್ಲ ಒಂದು ದಿನ ನನ್ನ ಕಣ್ಣಿಗೆ ಬಿದ್ದೇ ಬೀಳುತ್ತಾನೆ. ಆಗ ಮಾತನಾಡಿಸಿದರೆ ಆಯಿತು ಎಂದು ಸುಮ್ಮನೆ ಕುಳಿತಳು. ಅವನ ಕಾರು ಮುಂದೆ ಹೋದರೂ ಸಹ ಅವನ ಮುಖ ಅನತಿಯ ಕಣ್ಣ ಮುಂದೆ ಬರುತ್ತಲೇ ಇತ್ತು. ಅನತಿ, ವಾಟ್ ಎ ಸರ್ಪ್ರೈಸ್! ಮನೆಯ ಬಳಿ ಬಂದು ಕಾರು ನಿಲ್ಲುತ್ತಿದ್ದ ಹಾಗೆ ಹೊರಗೆ ಬಂದವಳೇ ಅದರಿಂದ ಇಳಿದ ತಂಗಿಯನ್ನು ನೋಡಿ ಬಹಳ ಖುಷಿಯಾಗಿ ಬಿಟ್ಟಿತು ಆರಾಧ್ಯಾಗಿ. ಒಡನೆ ಕಾರಿನ ಬಳಿ ಹೋಗಿ ಅವಳು ಇಳಿಯುತ್ತಿದ್ದ ಹಾಗೆ ಅವಳನ್ನು ತಬ್ಬಿ ತನ್ನ ಖುಷಿಯನ್ನು ಹೊರ ಹಾಕುತ್ತಿದ್ದಳು. ನಿನ್ನನ್ನು ನೋಡಬೇಕು ಎನಿಸಿತು ಅಕ್ಕ, ಹಾಗಾಗಿ ಬಂದೆ ಎಂದಳು. ನನ್ನನ್ನು ನೋಡಬೇಕು ಎನಿಸಿದರೆ ಮಾತ್ರ ಬರುವುದಾ? ಇಲ್ಲದಿದ್ದರೆ ನೀನು ಬರುವುದಿಲ್ಲವಾ ಎಂದು ಹೇಳಿದ ಅಕ್ಕನ ಮಾತಿಗೆ ಹಾಗೇನಿಲ್ಲ ಅಕ್ಕ ಎಂದಳು. ತನ್ನ ಅಕ್ಕನನ್ನು ನೋಡಬೇಕು ಎಂದು ಮನಸ್ಸಾದರೂ ಸಹ ಆ ಮನೆಗೆ ಬರಲು ಅವಳಿಗೆ ಇಷ್ಟವಿಲ್ಲದೆ ಬರುತ್ತಿರಲಿಲ್ಲ. ಆದರೆ ಇಂದು ಇಷ್ಟವಿಲ್ಲದಿದ್ದರೂ ತನ್ನ ಅಕ್ಕನನ್ನು ನೋಡಲು ಬಂದಿದ್ದಾಳೆ. ಆರಾಧ್ಯ ಅಪರೂಪಕ್ಕೆ ತಂಗಿ ಮನೆಗೆ ಬಂದಿದ್ದಾಳೆ. ಅವಳನ್ನು ಒಳಗೆ ಕರೆದುಕೊಂಡು ಬರುವುದು ಬಿಟ್ಟು ಅಲ್ಲಿಯೇ ನಿಂತು ಮಾತನಾಡಿಸುತ್ತಿದ್ದೀಯಲ್ಲ ಎಂದು ಸೊಸೆಗೆ ಹೇಳಿದ ವಸುಂಧರಾ ಅವರು, ಅನತಿ ಬಾರಮ್ಮ ಒಳಗೆ ಎಂದು ತುಂಬ ಪ್ರೀತಿಯಿಂದ ಮಾತನಾಡಿಸಿದರು. ಅವರು ಅಷ್ಟು ಪ್ರೀತಿಯಿಂದ ಮಾತನಾಡಿಸಿದರೂ ಸಹ ಇವಳದ್ದು ಅಸಡ್ಡೆಯ ನೋಟ ಅವರೆಡೆಗೆ. ತಂಗಿ ಮನೆಗೆ ಬಂದಿದ್ದಾಳೆ ಎಂದು ಖುಷಿಯಲ್ಲಿರುವ ಆರಾಧ್ಯಳಿಗೆ ಅದು ತಿಳಿಯಲಿಲ್ಲ. ಅವಳ ಕೈ ಹಿಡಿದು ತಾನೇ ಒಳಗೆ ಕರೆದುಕೊಂಡು ಹೋಗಿದ್ದಳು. ಅನತಿ ಮೊದಲ ಬಾರಿಗೆ ಈ ಮನೆಗೆ ಬಂದಾಗೂ ಈಗಿಗೂ ಬಹಳ ಬದಲಾವಣೆ ಕಾಣುತ್ತಿತ್ತು. ಸೋಫಾ, ಡೈನಿಂಗ್ ಟೇಬಲ್ ಎಲ್ಲವನ್ನು ನೋಡುತ್ತಲೇ ಸೋಫಾ ಮೇಲೆ ಕುಳಿತಳು. ಆರಾಧ್ಯ,
ನೀವಿಬ್ಬರು ಕುಳಿತು ಮಾತನಾಡುತ್ತೀರಿ. ನಾನು ಕುಡಿಯಲು ಏನಾದರೂ ಮಾಡಿಕೊಂಡು ಬರುತ್ತೇನೆ ಎಂದು ಅಡಿಗೆ ಮನೆಗೆ ಹೋಗಿದ್ದರು ವಸುಂಧರ. ರಿಷಿ ಅಷ್ಟರಲ್ಲಾಗಲೇ ತನ್ನ ಕೆಲಸಕ್ಕೆ ಹೊರಟು ಹೋಗಿದ್ದನು. ಮನೆಯನ್ನೆಲ್ಲ ಮುಖವನ್ನು ದುಮ್ಮುಗಿಡಿಸುತ್ತಕೊಂಡೇ ನೋಡಿದವಳು ತನ್ನ ಅಕ್ಕನ ಕೈ ಹಿಡಿದು ಆರಾಧ್ಯಳ ಕೋಣೆಗೆ ಕರೆದುಕೊಂಡು ಹೋಗಿದ್ದಳು. ಹೇಗಿದ್ದೀಯಾ ಅನತಿ? ಕಾಲೇಜು ಹೇಗಿದೆ? ಮುಂದೆ ಏನು ಮಾಡಬೇಕು ಎಂದುಕೊಂಡಿದ್ದೀಯಾ ಎಂದು ಕೇಳುತ್ತಲೇ ಮಂಚದ ಬಳಿ ಕುಳಿತಳು ಆರಾಧ್ಯ. ಆ ಕೋಣೆಯನ್ನೆಲ್ಲ ಒಮ್ಮೆ ನೋಡಿದವಳು ಅವಳ ಪಕ್ಕ ಕುಳಿತುಕೊಳ್ಳುತ್ತಲೇ, ಅಕ್ಕ, ನನ್ನ ಬಗ್ಗೆ ಬಿಡು. ಈ ಮನೆಯಲ್ಲಿ ನೀನು ಹೇಗಿದ್ದೀಯಾ? ಆ ಅಂಚಿನ ಮನೆ ಚಿಕ್ಕದಾದರೂ ಇದೆಲ್ಲವನ್ನು ನೋಡಿ ಉಸಿರು ಕಟ್ಟಿದಂತೆ ಆಗಿ ಆ ಸಮಾಧಾನ ಅವಳ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು. ನನಗೇನಾಗಿದೆ ನೋಡು, ನಾನು ಎಷ್ಟು ಚೆನ್ನಾಗಿದ್ದೀನಿ ಎಂದು ಖುಷಿಯಲ್ಲಿಯೇ ಹೇಳಿದಳು. ರಿಷಿ ತನ್ನ ಪ್ರೀತಿಯನ್ನು ಅವಳ ಮುಂದೆ ಹೇಳಿದಾಗಿನಿಂದ ಆರಾಧ್ಯ ಮುಖದಲ್ಲಿ ಬಹಳ ಬದಲಾವಣೆಯಾಗಿತ್ತು. ಆದರೆ ತನ್ನ ಅಕ್ಕನ ಮನಸ್ಸಿನ ನೆಮ್ಮದಿಯನ್ನು ಅರಿಯುವಲ್ಲಿ ಸೋತು ಹೋದಳು ಅನತಿ. ನೀನು ಬಾಯಿ ಮಾತಿಗೆ ಹಾಗೆ ಹೇಳುತ್ತಿದ್ದೀಯಾ ಎಂದು ನನಗೆ ಗೊತ್ತು ಅಕ್ಕ. ನಿಜವಾಗಿಯೂ ಈ ಮನೆಯಲ್ಲಿ ನೀನು ಸುಖವಾಗಿದ್ದೀಯಾ? ನಮ್ಮ ಮನೆಯ ಕೆಲಸದವರ ಮನೆ ಕೂಡ ಹೀಗೆ ಇರುವುದಿಲ್ಲ. ಈ ಮನೆಯನ್ನು ನೋಡುತ್ತಿದ್ದರೆ ನೀನು ಎಷ್ಟು ಸುಖವಾಗಿದ್ದೀಯಾ ಎಂದು ತಿಳಿಯುತ್ತದೆ. ನಮಗೆ ದೇವರು ಕೊಟ್ಟಿರುವ ಜೀವನ ಅಕ್ಕ ಇದು. ನಾವು ಇಷ್ಟು ದಿನ ಇರುತ್ತೇವೋ ಗೊತ್ತಿಲ್ಲ. ಇರುವಷ್ಟು ದಿನ ಆ ಜೀವನವನ್ನು ಎಂಜಾಯ್ ಮಾಡಬೇಕು. ನಮ್ಮಿಷ್ಟದಂತೆ ನಾವು ಬದುಕಬೇಕು. ಇಲ್ಲಿ ಬಂದು ಈ ಡರ್ಟಿ ಪ್ಲೇಸಲ್ಲಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದೀಯಾ? ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಅವಳ ಪ್ರತಿಯೊಂದು ಮಾತಿನಲ್ಲೂ ಸಹ ತನ್ನ ಅಕ್ಕ ಈ ರೀತಿಯ ಮನೆಯಲ್ಲಿ ಹೇಗೆ ವಾಸ ಮಾಡುತ್ತಾಳೆ ಎನ್ನುವ ಯೋಚನೆಯಾಗಿತ್ತು. ಅನತಿ, ಯಾಕೆ ಹಾಗೆ ಮಾತನಾಡುತ್ತಿದ್ದೀಯಾ? ನಾವು ಯಾವ ಮನೆಯಲ್ಲಿ ಇದ್ದೇವೆ ಎನ್ನುವುದು ಮುಖ್ಯವಾಗುವುದಿಲ್ಲ. ಆ ಮನೆಯಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿ ಜೀವಿಸುತ್ತಿದ್ದೇವೆ ಎನ್ನುವುದು ಮುಖ್ಯವಾಗುತ್ತದೆ. ಅರಮನೆಯಂತಹ ಮನೆಯಲ್ಲಿ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದ ಮೇಲೆ ಆ ಬದುಕಿಗೆ ಏನು ಅರ್ಥ ಇರುತ್ತದೆ ಹೇಳು? ನನಗೆ ಆ ಮನೆ ಮುಖ್ಯ ಅಲ್ಲ ಅನತಿ, ಈ ಮನೆಯಲ್ಲಿರುವ ಮನಸ್ಸುಗಳು ಮುಖ್ಯ. ನೀನು ಹೇಳಿದ ಹಾಗೆ ಶ್ರೀಮಂತರನ್ನು ಮದುವೆಯಾಗಿದ್ದರೆ ನಾನು ಇಷ್ಟು ನೆಮ್ಮದಿಯಾಗಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ, ನೀನು ಯೋಚಿಸಬೇಡ ಎಂದಳು. ಅದಾಗಲೇ ಇಬ್ಬರಿಗೂ ಕಾಫಿ ಮಾಡಿ ಬಂದ ವಸುಂಧರ ಅವರಿಗೆ ಅನತಿ ಆಡಿದ ಮಾತುಗಳೆಲ್ಲವೂ ಅವರ ಕಿವಿ ಸೋಕಿದವು. ಅನತಿಯ ಮಾತು ಕೇಳಿ ತಮ್ಮ ಮನೆಯ ಪರಿಸ್ಥಿತಿಯನ್ನು ನೆನೆದು ಅದಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತು ಬಿಟ್ಟರು. ಅಕ್ಕ, ನಿನ್ನ ಬಳಿ ಮಾತನಾಡುತ್ತಿದ್ದೇನೆ. ನನಗೆ ಬುದ್ಧಿ ಇಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವುದನ್ನು ಕಲಿ. ನಾನು ಹೇಳಿದ ಮಾತುಗಳು ನಿನಗೆ ಅರ್ಥ ಆಗದೆ ಇರಬಹುದು, ಆದರೆ ಇಂತಹ ಮನುಷ್ಯನನ್ನು ಮದುವೆಯಾಗಿ ಈ ಕೊಟ್ಟಿಗೆಗೆ ಬಂದೆನಲ್ಲ ಎಂದು ಮುಂದೆ ನೀನೇ ಸಫರ್ ಮಾಡ್ತೀಯಾ? ನನಗೆ ಈ ಮನೆಯಲ್ಲಿ 5 ನಿಮಿಷ ಕೂಡ ಇರಲು ಆಗದೆ ಉಸಿರು ಕಟ್ಟುತ್ತಿದೆ. ನೀನು ಜೀವನ ಪರ್ಯಂತ ಅದೇ ಹೇಗೆ ಇರ್ತೀಯೋ ನನಗೆ ಗೊತ್ತಿಲ್ಲ ಎಂದು ಕೋಪದಲ್ಲಿ ಹೇಳಿದವಳು ಅಲ್ಲಿಂದ ಹೊರಡಲು ತಿರುಗಿದರೆ ಅಲ್ಲಿ ವಸುಂಧರ ಅವರು ನಿಂತಿರುವುದನ್ನು ನೋಡಿ ಅವರೆಡೆಗೆ ಕೆಂಗಣ್ಣು ಬೀರುತ್ತಾ ಅಲ್ಲಿಂದ ಹೊರಟಳು. ತಂಗಿ ಆ ಕಡೆ ಹೋಗುತ್ತಿದ್ದ ಹಾಗೆ ತನ್ನ ಅತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿರುವುದನ್ನು ನೋಡಿದವಳಿಗೆ ಎದೆಯಲ್ಲಿ ಭಯ ಆವರಿಸಿತು. ಅನದಿ ಆಡಿದ ಮಾತುಗಳನ್ನು ಇವರು ಕೇಳಿಸಿಕೊಂಡಿದ್ದಾರೆ. ಅವಳ ಮಾತಿನಿಂದ ಇವರ ಮನಸ್ಸಿಗೆ ಅದೆಷ್ಟು ಬೇಸರವಾಯಿತು ಎನ್ನುವ ಯೋಚನೆ ಹತ್ತಿತ್ತು ಅವಳಿಗೆ. ಮುಂದುವರೆಯುವುದು. ವಸುಂಧರ ಅವರು ಅನತಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡು ಆರಾಧ್ಯಳ ಬಳಿ ಏನನ್ನಾದರೂ ಹೇಳುತ್ತಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.